ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಅದು ಕೂಡ ಆರ್ಟ್ ಬ್ಯೂಟಿ ರಿಷಾ ಗೌಡ ಮನೆ ಒಳಗ್ ಬರ್ತಿದ್ದಂಗೆ ಕಾಕ್ರೋಚ್ ಸುದಿಗೂ ಅಶ್ವಿನಿ ಗೌಡಗೂ ಚಾಲೆಂಜ್ ಮಾಡಿ ಬೆವರಿಳಿಸ್ತಿದ್ದಾಳೆ. ಜೊತೆಗೆ ಅಶ್ವಿನಿ ಗೌಡಗೆ ಆನೆ ಅಂತ ಎಲ್ಲ ಕರಿತಿದ್ದಾಳೆ. ಸೊ ಆನೆ ಕಾಲಿ ಸಿಕ್ಕಾಕೊಂಡು ಸತ್ತೋಗ್ತಾಳೋ ಅಥವಾ ಆನೆ ಮೇಲೆ ಕುತ್ಕೊಂಡು ಜಂಬೂ ಸವಾರಿ ಮಾಡ್ತಾಳೋ ಕಾದ್ ನೋಡುವ. ಈಗ ಪ್ರೋಮೋ ನೋಡ್ಕೊಂಡ್ ಬನ್ನಿ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಆಗಮಿಸಿರುವ ರಿಷಾ, ನಿಮಗೆ ಸ್ವಾಗತ. ಧ್ರುವಂತ್ ಅವರ ಸಮಯ ಮುಗ್ದಿದೆ. ಕಪಟ ಮುಖವಾಡ ಹಾಕೊಂಡು ಬದುಕ್ತಿರೋರು ಸ್ಪಂದನ. ಅಶ್ವಿನಿ ಗೌಡ ಹೇಳೋದೊಂದು ಮಾಡೋದೊಂದು. ತೋರಿಸ್ತೀನಿ ಬಿಗ್ ಬಾಸ್. ಆನೆ ನಡೆದಿದ್ದ ದಾರಿ ಯಾವಾಗ್ಲೂ ಕರೆಕ್ಟ್ ಆಗಿರಲ್ಲ ಅಂತ. ನನ್ನ ಟಾರ್ಗೆಟ್ ಕಾಕ್ರೋಚ್. ತುಂಬಾನೇ ಟಫ್ ಕಂಟೆಸ್ಟೆಂಟ್ ಅಂತ ನಾನ್ ಅನ್ಕೊಂಡಿದ್ದೆ. ಕಾಕ್ರೋಚ್ ಅನ್ನೋ ಬದಲು ಉತ್ತರ ಕುಮಾರ ಅಂತ ನಾನೇ ಹೆಸರಿಡೋಣ ಅಂತ ಅನ್ಕೊಂಡಿದೀನಿ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಗೈಸ್, ಪ್ರೋಮೋದಲ್ಲಿ ರಿಷಾ ಗೌಡನ ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ಇನ್ನು ನಮಗೂ ಇದೇ ಬೇಕಾಗಿತ್ತು ರಿಷಾ ಗೌಡನ್ ಅಂತವ್ರೆ. ಯಾಕಪ್ಪ ಅಂದ್ರೆ ಹೆಣ್ಮಕ್ಳಲ್ಲಿ ಈ ತರ ಕ್ಲಾರಿಟಿ ಇಟ್ಕೊಂಡು ರೆಬೆಲ್ ಆಗಿ ಮಾತಾಡೋರು ಯಾರು ಇದ್ದಿಲ್ಲ ಇಷ್ಟು ದಿನ ಒಂದು ಬಿಗ್ ಬಾಸ್ ಮನೆ ಒಳಗಡೆ. ಸೊ ಈಗ ಬಿಗ್ ಬಾಸ್ ಒಂದೊಳ್ಳೆ ಬೆಸ್ಟ್ ಕಂಟೆಸ್ಟೆಂಟ್ಸ್ ನಮ್ಮ ಮನೆ ಒಳಗಡೆ ಕಳ್ಸಿದಾರೆ. ಅಂಡ್ ಅವ್ರು ಬರ್ತಿದಂಗೆ ಒಂದು ಸ್ಪಾರ್ಕ್ ಕೂಡ ಇಟ್ಕೊಂಡ್ ಬಂದಿದ್ದಾರೆ, ಎಲ್ರಿಗೂ ಬೆಂಡ್ ಎತ್ತಬೇಕಂತ. ಅದೇ ರೀತಿ ಅಶ್ವಿನಿ ಗೌಡರೇ ಅವ್ರ ಟಾರ್ಗೆಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಜೊತೆಗೆ ಕಾಕ್ರೋಚ್ ಸುದ್ದಿಯವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾಕಂತ ಗೊತ್ತಾಗ್ತಿಲ್ಲ. ಸೊ ಅವ್ರೊಬ್ಬ ಆಕ್ಟರ್ ಆಗಿ ಹೊರಗಡೆ ಆ ರೀತಿ ಕಾಣ್ತಾ ಇದ್ರು, ಮನೆ ಒಳಗಡೆ ಸೈಲೆಂಟ್ ಆಗಿದ್ದಾರೆ ಅಂತ ಇರ್ಬೋದೇನೋ. ಬಟ್ ಎನಿವೇ ಏನೇ ಆಗಿರ್ಲಿ, ಮೊದಲಿಗೆ ಬಂದಿರೋ ಕಂಟೆಸ್ಟೆಂಟ್ಸ್ ಕೂಡ ಹಂಗೆ ಇದ್ರು. ರಾಘವೇಂದ್ರ ಅವರು ಸೈಕ್ ಆಗಿದ್ದಾರೆ. ಈಗ ಲೇಡೀಸ್ ಅಲ್ಲಿ ಕೂಡ ಒಳ್ಳೆ ರಗಡ್ ಆಗಿರೋ ರಿಷಾ ಗೌಡ ಅವ್ರು ಬಂದಿದ್ದಾರೆ. ಸೊ ಬಿಗ್ ಬಾಸ್ ಇನ್ನೊಂದು ಚಾಪ್ಟರ್ ಓಪನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಲೇಡೀಸ್ಗೆಲ್ಲ ಒಂದು ಟಕ್ಕರ್ ಕೊಟ್ಕೊಂಡು, ಅದ್ರಲ್ಲೂ ಅಶ್ವಿನಿ ಗೌಡ ಅವ್ರಿಗೆ ಮೇನ್ ಟಕ್ಕರ್ ಕೊಡೋದಕ್ಕೆ ಲೇಡೀಸ್ ಒಳಗಡೆ ಒಂದು ಕ್ಯಾಂಡಿಡೇಟ್ ರೆಡಿಯಾಗಿ ಬಂದಿದೆ. ಬಟ್ ಟುಸ್ ಆಗ್ಬಾರ್ದು, ಒಂದೇ ದಿನಕ್ಕೆ ಕಂಟಿನ್ಯೂ ಆಗ್ಬೇಕು. ಏಕೆ ಅಂದ್ರೆ ಅವ್ರೇನೆ ಕರೆದಿದ್ದಾರೆ ಆನೆ ಅಂತ. ಸೊ ಆನೆ ಸಾಮಾನ್ಯವಾದ ಆನೆ ಅಲ್ಲ, ಸಿಗಾಕೊಂಡ್ರೆ ಕಾಲಡಿಗೆ ಹಾಕೊಂಡು ತುಳಿದು ಚಪಾಟೆ ಮಾಡ್ಬಿಡುತ್ತೆ. ಸೊ ಆನೆ ಹತ್ರ ತುಂಬಾ ಹುಷಾರಾಗಿದ್ದು ಒಂದು ಆನೆ ಪಳಗ್ಸೋ ಮಾವುತ ಆಗ್ಬೇಕು. ಏಕೆ ಅಂದ್ರೆ ಈ ತರ ತುಂಬಾ ಜನ ಹೇಳ್ಕೊಂಡು ವೈಲ್ಡ್ ಕಾರ್ಡ್ ಅಲ್ಲಿ ಬಂದವರೆಲ್ಲ ಆನೆ ಕಾಲಿಗೆ ಸಿಗಾಕೊಂಡು ಸತ್ತೋಗ್ಬಿಟ್ಟಾರೆ. ಬಟ್ ಇವ್ರ ಆತರ ಆಗೋದ್ ಬೇಡ. ಆನೆ ಮೇಲೆ ಕುತ್ಕೊಂಡು ಜಂಬೂ ಸವಾರಿ ಮಾಡಿ ಗೆದ್ದು ಬರ್ಲಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಪ್ರೋಮೋ ನೋಡಿದ್ರಲ್ಲ. ಓಕೆ, ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಿಗೋಣ ಗಾಯ್ಸ್, ಬಾಯ್.